ಈಗ ಒಂದು ಕೊನೆಯದಾಗಿ ಒಂದು ನೆಗೆಟಿವ್ ಕ್ವಶನ್ಸ್ನ ಕೊನೆಗೆ ಕೇಳ್ತಾ ಇದ್ದೀನಿ, ಇಬ್ರು ಕೇಳಿರೋದನ್ನ ಮೊದಲೇ ಕೇಳ್ಬಿಟ್ಟಿದ್ರೆ ನೀವು ಕೋಪ ಮಾಡ್ಕೊಂಡು ಎದ್ದೋಟ್ ಹೋಗ್ತೀರಾ ಅಂತ. ಓಕೆ, ನನಗೆ ಇಮ್ಯೂನ್ ಆಗ್ಬಿಟ್ಟಿದ್ದೀನಿ, ಏನು ಮಾಡೋಕ್ಕಾಗಲ್ಲ. ಇವಾಗ ಕೇಳ್ಬಿಡ್ತೀನಿ, ಅದೊಂದು ಇಬ್ರು ಮೂರು ಬಂದಿದ್ದು. ಮತ್ತೆ ನಮ್ಮ ಪುಲಿಕೇಶಿ ಇದ್ದಾನೆ, ಪುಲಿಕೇಶಿ ಬಗ್ಗೆ ತುಂಬ ಅಭಿಮಾನ ಅಂತ ಸ್ಟೇಜ್ನಲ್ಲಿ ಹೇಳ್ತೀರಾ. ಪುಲಿಕೇಶಿ ಜೀವನದ ಬಗ್ಗೆ ಸಾಕಷ್ಟು ವಿಷಯ ಸಂಗ್ರಹಿಸಿ ನಿಮ್ಮ ಧ್ವನಿ ಬೇಕು ಅಂತ ಕೇಳ್ಕೊಂಡು 1 ವರ್ಷದಿಂದ ಯಾರೋ ಕಾಯ್ತಾ ಇದ್ದಾರಂತೆ. ಈಗ ನಾ ಹೆಂಗೆ ಹೇಳೋದು, ನಾವು ಅಂದರೆ ಈಗ ಆ್ಯಕ್ಟ್ರಸ್ ಅಂತ ಬಂದಾಗ ನಮ್ಮದೊಂದು ಪರ್ಸ್ನಲ್ ಲೈಫ್ ಇರುತ್ತೆ, ನಮ್ಮದೊಂದಿಷ್ಟು ಡಿಸಿಷನ್ಸ್ಗಳಿರುತ್ತೆ, ನಮ್ಮದೊಂದು ಪ್ರೈವೇಟ್ ಸ್ಪೇಸ್ ಇರುತ್ತೆ. ಅದ್ರ ಮಧ್ಯೆ ಆದಷ್ಟು ಎಲ್ರಿಗೂ ರೆಸ್ಪಾಂಡ್ ಮಾಡ್ತಾ ಇರ್ತೀನಿ ನಾನು ಯಾರೇ ಬಂದ್ರೂ ತುಂಬ ನೀಟಾಗಿ ಕುತ್ಕೊಂಡು ಮಾತಾಡ್ತೀನಿ, ಎಲ್ರಿಗೂ ರೆಸ್ಪಾಂಡ್ ಮಾಡ್ತೀನಿ, ನನ್ನ ಕೈಲಿ ಆದಾಗ ಮಾಡಿರ್ತೀನಿ. ಎಷ್ಟೊಂದು ಸರಿ ನನಗೆ ಇಷ್ಟ ಇರಲ್ಲ, ಬಟ್ ಸ್ಟಿಲ್ ಕೇಳ್ತಾ ಇದ್ದಾರಲ್ಲ ಅಂತಲೂ ಮಾಡಿರ್ತೀನಿ. ಯಾರೇ ಆದ್ರೂ ಒಂದು ಅರ್ಥ ಮಾಡ್ಕೋಬೇಕು, ನಮಗೂ ಒಂದು ಚೂಸ್ ಮಾಡ್ಕೊಳ್ಳೋದು ಅಥವಾ ನಮ್ಮದೇ ಚಾಯ್ಸಸ್ ಅಂತಲೂ ಇರುತ್ತೆ. ಈಗ ಅವ್ರು ಹೇಳ್ತಿರೋದು ಕರೆಕ್ಟು. ಅಂದರೆ ಕರ್ನಾಟಕ ಬಲ ಅವ್ರು ಮೀಟು ಮಾಡಿದ್ರು. ಐ ಥಿಂಕ್ ವಿಡಿಯೋ ಬೈಟು ಏನೋ ನಾನು ಕೊಟ್ಟಿದ್ದೀನಿ ಅನಿಸುತ್ತೆ. ಅಂದರೆ ಐ ಥಿಂಕ್ ಇದು ಅವಾಗ ಬಿಫೋರ್ ದ ರಿಲೀಸ್ ಆಫ್ ಬಡವರ ಎಸ್ಕಲೆ. ಬಟ್ ನಾನು ಎಷ್ಟು ಕೆಲಸದಲ್ಲಿ ನನಗೆಷ್ಟು ಇದಿರ್ತದೆ ಅಂದರೆ, ನಿಮಗೆ ಗೊತ್ತಿಲ್ಲ, ನವಂಬರು ಡಿಸೆಂಬರ್ ಬಂದರೆ ಪ್ರತಿದಿನ 2 ಫಂಕ್ಷನಿಗೆ ಕರೀತಾರೆ, ಪ್ರತಿದಿನ ಎಲ್ಲ ಕಡೆ ರಾಜ್ಯೋತ್ಸವ ಇದು ಎಲ್ಲ. ಅದಾದಮೇಲೆ ಮತ್ತೆ ಜನವರಿಯಿಂದ ಶುರುವಾದರೆ ಜಾತ್ರೆಗಳು, ಹಿಂಗೆ ವರ್ಷವಿಡೀ ಫಂಕ್ಷನ್ಸು, ಈವೆಂಟ್ಸು. ಆಮೇಲೆ ಪ್ರತಿ ಶುಕ್ರವಾರ ಸಿನಿಮಾ ರಿಲೀಸ್ ಇರುತ್ತೆ, ಟ್ರೇಲರ್ ರಿಲೀಸಿಗೆ ಕರೀತಾರೆ, ವಿಡಿಯೋ ಬೈಟ್ ಕಳಿಸಿ ಅಂತಾರೆ. ಇದ್ರ ಮಧ್ಯೆ ಇನ್ನೇನೋ ನಡೀತಿರುತ್ತೆ. ಎಲ್ಲದಕ್ಕೂ ಏನಾಗುತ್ತೆ, ನಾನು ಎಲ್ಲ ಕಡೆ ಎಲ್ಲದಕ್ಕೂ ನಾನೇ ಬಂದು ಹಂಗೆ ಆಗಲ್ಲ. ನನಗೊಂದು ಪರ್ಸ್ನಲ್ ಲೈಫ್ ಇರುತ್ತಲ್ವ, ನಾನು ಒಂಚೂರು ಆರಾಮಾಗಿರ್ಬೇಕು. ನಾನು ಎಲ್ಲ ಕೆಲಸದ ಮಧ್ಯೆ ಬಿಡು ಮಾಡ್ಕೊಂಡು ನಾನು ಊರಿಗೆ ಹೋಗ್ಬೇಕು, ಬರಬೇಕು. ಆ್ಯಂಡ್ ನನಗೂ ಚೂಸ್ ಮಾಡ್ಕೊಳ್ಳೋ ಆಪ್ಷನ್ ಇದೆ ಅಲ್ಲ, ಐ ಕ್ಯಾನ್ ಸೇ ನೋ. ರೈಟ್ ನನಗೆ ಆಗಿರಲ್ಲ, ನನ್ನ ಬಿಸಿ ಸ್ಕೆಡ್ಯೂಲಲ್ಲಿ ಇನ್ನೊಂದರಲ್ಲಿ ಮತ್ತೊಂದರಲ್ಲಿ ಆಗಿರಲ್ಲ. ಆ್ಯಂಡ್ ಐ ಅಪ್ರಿಷಿಯೇಟ್. ಅಂದರೆ ನೀವು ಅದ್ರ ಸುತ್ತ ಏನು ಮಾಡ್ತಾ ಇದ್ದಾರೆ, ಅವರು ಏನು ರಿಸರ್ಚ್ ಮಾಡ್ತಿದ್ದಾರೆ, ಇನ್ನೊಂದು ಮತ್ತೊಂದು ಎಲ್ಲ. ನನಗೆ ಟೈಮ್ ಆಗಿಲ್ಲ ಅಷ್ಟೇ. ರೈಟ್. ಆ್ಯಂಡ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ಈವನ್ ಇಫ್ ಐ ಸೇ ನೋ ಆಲ್ಸೋ, ನೀವು ಮಾಡ್ತಿರೋದು ಕೆಲಸ ನಿಮ್ಮದು ಅದ್ಭುತ, ಇನ್ನೊಂದು ಮತ್ತೊಂದು, ಅದು ಏನಾಗಬೇಕು, ಧನಂಜಯನ ವಾಯ್ಸ್ ಅವ್ರು ಇಲ್ಲ ಅಂದ್ರೂ ಆಗುತ್ತೆ. ರೈಟ್. ಧನಂಜಯನ ಒಂದು ವಿಡಿಯೋ ಬೈಟ್ ಬರೋದ್ರಿಂದ ಏನೋ ನಾನು ಎಷ್ಟೊಂದು ಜನ ಕೇಳ್ತೀನಿ, ನನ್ನ ವಿಡಿಯೋ ಬೈಟಿಂದ ನಿಮ್ಗೇನು ಡಿಫ್ರೆನ್ಸ್ ಆಗಲ್ಲ. ರೈಟ್. ಆ ಫಿಲಮ್ ಪ್ರಮೋಷನ್ ಆಗಲಿ ಏನು ಡಿಫ್ರೆನ್ಸ್ ಆಗಲ್ಲ, ಸುಮ್ಮನೆ ನಾನು ನೀವು ಬೇಜಾರು ಮಾಡ್ಕೋತಿರಲ್ಲ ಅಂತ ಕೊಡಬೇಕಷ್ಟೇ ಅಂತ. ಅಲ್ಟಿಮೇಟ್ಲಿ ಇಟ್ಸ್ ಅವರ್ ವರ್ಕ್ ವಿಚ್ ಸ್ಪೀಕ್ಸ್. ಸೊ ಅದು ನನ್ನ ವಾಯ್ಸ್ ಓವರ್ ಇಲ್ದಲೇನು ಡೆಫಿನೆಟ್ಲಿ ಚೆನ್ನಾಗಾಗುತ್ತೆ. ರೈಟ್. ಆ್ಯಂಡ್ ಆ್ಯಕ್ಟ್ರ್ಗಳಿಗೂ ಅವ್ರ ಜರ್ನಿಗಳಲ್ಲಿ ಒಂದಿಷ್ಟು ಇರುತ್ತೆ, ಹಿಂಗೆ ಮಾಡಬೇಕು, ಹಿಂಗೆ ಮಾಡಬಾರ್ದು, ಇನ್ನೊಂದು ಮತ್ತೊಂದು ಎಲ್ಲ. ಅದಕ್ಕೂ ಅವಕಾಶ ಕೊಡಬೇಕು. ಏನಾಗ್ತಿದೆ ಇತ್ತೀಚೆಗಂತೂ ಎಲ್ಲರೂ ದೇ ಕ್ಯಾನ್ ಸ್ಪೀಕ್ ಅಲ್ಲ, ಅವ್ರಿಗೆ ಒಂದು ಮೀಡಿಯಾ ಇದೆ, ಸೋಷಿಯಲ್ ಮೀಡಿಯಾ ಇದೆ. ಆ್ಯಕ್ಟ್ರ್ಗಳಂತಿದ್ದಂಗೆ ಫಸ್ಟ್ ಎಲ್ಲದಕ್ಕೂ ಫಸ್ಟ್ ನೀವೇನು ಮಾಡ್ತೀರಾ, ಆಗಲ್ಲಪ್ಪ. ಎಲ್ಲರೂ ಮನುಷ್ಯರೇ, ಎಲ್ರಿಗೂ ಅವ್ರ ಬದುಕಿನ ಕಾನ್ಫ್ಲಿಕ್ಟ್ಸ್ಗಳು, ಕೆಲಸಗಳು, ಇನ್ನೊಂದು ಮತ್ತೊಂದು ಎಲ್ಲದೂ ಇರುತ್ತೆ. ಫಸ್ಟ್ ಯು ಹ್ಯಾವ್ ಟು ಕ್ವಶನ್ ಯುವರ್ ಸೆಲ್ಫ್, ನೀವೇನು ಮಾಡ್ತೀರಾ ಅಂತ. ಆ್ಯಂಡ್ ನಂಗೆ ಅರ್ಥ ಆಗುತ್ತೆ, ನಮಗೊಂದು ಹೌದು ಅಷ್ಟು ಜನ ಪ್ರೀತಿಸ್ತಾರೆ, ಫಾಲೋ ಮಾಡ್ತಿದ್ದಾರೆ ಅಂದರೆ ಒಂದು ಸಾಮಾಜಿಕ ಜವಾಬ್ದಾರಿ ಇರುತ್ತೆ. ಅದಕ್ಕೆ ಏನು ಮಾಡ್ಬೇಕು, ನಾವು ಮಾಡ್ತಾ ಇರ್ತೀವಿ. ಎಲ್ಲದನ್ನು ಹೇಳ್ಕೊಂಡೇ ಮಾಡೋಕ್ಕಾಗಲ್ಲ. ಪ್ರತಿದಿನ ನಾನು ಇಲ್ಲಾರ್ದೋ ಫೀಸ್ ಕಟ್ಟಿದ್ವಿ, ಇಲ್ಲಾರ್ದೋ ಏನೋ ಮಾಡಿದೆ, ಅನೌನ್ಸ್ ಮಾಡಿ ಮಾಡೋಕ್ಕಾಗಲ್ಲ. ರೈಟ್. ನಮ್ಮ ಕಡೆಯಿಂದ ಏನಾಗಬೇಕು ಡೆಫಿನೆಟ್ಲಿ ಆಗ್ತಿರುತ್ತೆ. ಅದನ್ನು ಪ್ರತಿದಿನ ಅನೌನ್ಸ್ ಮಾಡ್ಕೊಂಡು ಮಾಡೋಕ್ಕಾಗಲ್ಲ. ರೈಟ್. ಸೊ ಎಲ್ಲದಕ್ಕೂ ನೀವು ಅಂದರೆ ವಾಟ್ ಸೊಲ್ಯೂಷನ್ ಆ್ಯಕ್ಟರ್ಸ್ ಕ್ಯಾನ್ ಗಿವ್? ಎಸ್. ಇವಾಗ ಅದರದ್ದೇ ಇನ್ನೊಂದು ಕ್ವೆಶನ್ ಬಂದಿದ್ದನ್ನು ಲೈಟರ್ ವೈನ್ ಹೇಳ್ಬಿಡ್ತೀನಿ. ಅದನ್ನು ಬರ್ಕೊಂಡು ಬರಲಿಲ್ಲ ನಾನು. ಇಂಡಿಯಾ ಹೇಗೆ ನೆನೆ ಸೋತಿದ್ದು ಕೇಳಿ ಅಂತ ಹೇಳಿದ್ದಾರೆ. ಪಾಪ ಅಷ್ಟು ಮ್ಯಾಚ್ ಚೆನ್ನಾಗಿ. ಆಮೇಲೆ ಇಟ್ಸ್ ಸ್ಪೋರ್ಟ್ ಅಲ್ಲ, ಒಂದು ಆಟ. ಈಗ ನಾಳೆ ದಿನ ಕ್ರಿಕೆಟ್ ಮ್ಯಾಚು ನಾವೇ ಯಾವುದೋ 2 ಟೀಮ್ ಮಾಡ್ಕೊಂಡು ಆಡ್ತಾ ಇರ್ತೀವಿ, ಪ್ರತಿ ಸರಿನೂ ನಾವೇ ಗೆಲ್ಲಕ್ಕಾಗುತ್ತಾ? ಈಗ ನನ್ನ ಇಷ್ಟಪಡ್ತಾರೆ 4 ಜನ, ಪ್ರತಿ ಸರಿ ನಾವೇ ಇಲ್ಲ. ನಾನು ಈ ಕ್ವೆಶನ್ ಬರ್ಕೊಂಡು ಬಂದಿರಲಿಲ್ಲ. ಯಾಕೆ ಕೇಳಿದೆ ಅಂದರೆ, ಒಬ್ಬ ನಟನಿಗೆ, ಸೆಲೆಬ್ರಿಟಿಗೆ ಯಾವ ರೀತಿ ಎಲ್ಲ ಕ್ವೆಶನ್ಸ್ ಬರ್ಬೋದು ಅನ್ನೋದಕ್ಕೆ ಇದು ನಿಜವಾಗ್ಲೂ ಕೇಳಿದ್ದಾರೆ. ಟ್ವಿಟರಲ್ಲಿ ಯಾರೋ ಹಾಕಿದ್ದಾರೆ, ಮ್ಯಾಚ್ ಏನಕ್ಕೆ ಸೋತ್ರು ಕೇಳ್ಕೊಂಡು ಬಾ ಅಂತ. ಏನಕ್ಕೆ ಸೋತು ಅಂದರೆ ಅವರು ಎದುರುಗಡೆಯವರು ಚೆನ್ನಾಗಿ ಆಡೋರು ಇರ್ತಾರಲ್ಲ, ಬರೀ ನಾವು ಮಾತ್ರ ಚೆನ್ನಾಗಿ ಆಡ್ತೀವ. ಆ್ಯಂಡ್ ಅದು ಆಟ, ಒಂದು ಆಟ, ಒಂದು ಗೇಮ್ ಥರ ನೋಡಬೇಕು. ಅಲ್ಲಿ ನಮಗೂ ಗೆಲ್ಲೋ ಚಾನ್ಸಸ್ ಇರುತ್ತೆ, ಅವ್ರಿಗೂ ಗೆಲ್ಲೋ ಚಾನ್ಸಸ್ ಇರುತ್ತೆ. ರೈಟ್.
ಇನ್ನೊಂದು ನಾನು ವೆರಿ ಸೀರಿಯಸ್ ಕ್ವೆಶನ್ ಇದು. ಅವ್ರ ಹೆಸರು ನಾನು ಹೇಳ್ತಾ ಇಲ್ಲ ಇಲ್ಲಿ, ಆದರೆ ನಿಮ್ಮ ಬಗ್ಗೆ, ನಿಮ್ಮ ಪ್ರೊಡಕ್ಷನ್ ಬಗ್ಗೆ ಅವರು ಒಂದು ತಕರಾರು ಎತ್ತಿದ್ದಾರೆ. ನೀವು ಬಡವರ ಮಕ್ಕಳು ಬೆಳಿಬೇಕು ಅಂತೆಲ್ಲ ಹೇಳ್ಬಿಟ್ಟು ಪ್ರೊಡಕ್ಷನ್ ಎಲ್ಲ ಮಾಡಿದ್ರಿ, ಆದರೆ ನಿಮ್ಮ ಪ್ರೊಡಕ್ಷನ್ನಲ್ಲಿ ಕಲಾವಿದರಿಗೆ, ತಂತ್ರಜ್ಞರಿಗೆ ತುಂಬ ಕಮ್ಮಿ ಸಂಭಾವನೆ ಕೊಡ್ತಾ ಇದ್ದೀರಾ? ಇಲ್ಲ, ಖಂಡಿತ ಇಲ್ಲ. ನಿಮಗೆ ತಂತ್ರಜ್ಞರು ಅಂತ ತಗೊಂಡಾಗ, ಐ ಮೀನ್ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕಾರ್ಮಿಕರು ಅಂತ ತಗೊಂಡಾಗ ಅಲ್ಲಿ ಯೂನಿಯನ್ದು ಬೈಲಾ ಇರುತ್ತೆ. ರೈಟ್. ಎಲ್ರಿಗೂ ಒಂದೊಂದು ಕಾಲ್ ಶೀಟಿಗೆ ಇಷ್ಟು ಪೇಮೆಂಟು, ಇದು ಎಲ್ಲವೂ ಫಿಕ್ಸ್ ಆಗಿರುತ್ತೆ. ರೈಟ್. ಆ್ಯಂಡ್ ಅದೆಲ್ಲವೂ ತುಂಬ ಚೆನ್ನಾಗಿ ಅದೇನಿದೆ ಅದು ನೀಟಾಗಿ ಸೆಟ್ಲ್ಮೆಂಟ್ ಆಗುತ್ತೆ. ನಿಮಗೆ ನಮ್ಮ ಪ್ರೊಡಕ್ಷನ್ ಹೌಸಲ್ಲಿ ನಿಮಗೆ ಸ್ಕೆಡ್ಯೂಲ್ ಮುಗಿಸಿ ಆ ಸ್ಕೆಡ್ಯೂಲ್ ಮುಗಿಸೋಷ್ಟರಲ್ಲಿ ಯಾವ್ಯಾವ ಟೈಮಿಗೆ ಕರೆಕ್ಟ್ ಟೈಮಿಗೆ ಪರ್ಫೆಕ್ಟಾಗಿ ಪೇಮೆಂಟ್ ಮಾಡ್ಕೊಂಡೇ ಬರ್ತೀನಿ. ಆ್ಯಂಡ್ ಎಸ್ಪೆಷಲಿ ನಾನು ಯಾವಾಗಲೂ ಹೇಳ್ತೀನಿ ನಮ್ಮ ಪ್ರೊಡಕ್ಷನಲ್ಲಿ ಹುಡುಗರಿಗೆ, ಇಲ್ಲಿ ನಾನೊಬ್ಬ ಆ್ಯಕ್ಟ್ರ, ನಾನು ಬರೀ ಪ್ರೊಡ್ಯೂಸರ್ ಅಲ್ಲ, ನನ್ನ ಜೊತೆ ಒಂದು ಬೇರೆ ಎಮೋಷನ್, ಬೇರೆ ಕನೆಕ್ಷನ್ ಇರುತ್ತೆ ನನ್ನ ಕೆಲಸ ಮಾಡೋರಿಗೆ ಎಲ್ರಿಗೂ. ಸೊ ಅವ್ರಿಗೆ ಯಾರಿಗೂ ಹರ್ಟ್ ಆಗಬಾರ್ದು, ನಾವು ಹಾಗೆ ನೋಡ್ಕೊಳ್ಳೋದು. ಹಂಗೆ ನೋಡ್ರೆ ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ, ನನ್ನ ಪ್ರೊಡಕ್ಷನಲ್ಲಿ ತುಂಬ ಚೆನ್ನಾಗಿ ನೋಡ್ಕೊತೀವಿ. ರೈಟ್. ಬೇರೆ ಎಲ್ರಿಗಿಂತ ತುಂಬ ಚೆನ್ನಾಗಿ ನೋಡ್ಕೊತೀವಿ. ಅದು ನಮ್ಮ ಬಡವರ ಎಸ್ಕಲಲ್ಲಿ, ನಾನು ಬಡವರ ಎಸ್ಕಲ್ ಈ ಪ್ರಶ್ನೆ ಬಂದಿರೋದಕ್ಕೆ ಹೇಳ್ತಾ ಇದ್ದೀನಿ. ನಾನು ಬಡವರ ಎಸ್ಕಲ್ ಗೆದ್ದ ಮೇಲೆ ನನ್ನ ಬಡವರ ಎಸ್ಕಲ್ ಕೆಲಸ ಮಾಡಿರೋರಿಗೆ ಎಲ್ಲ ಟೆಕ್ನಿಷಿಯನ್ಸ್ಗೂ ಆರ್ಟಿಸ್ಟ್ಗಳಿಗೂ ಕರೆದು ಮತ್ತೆ ದುಡ್ಡು ಕೊಟ್ಟಿದ್ದೀನಿ. ಓಕೆ. ಸಿನಿಮಾ ಗೆದ್ದ ಮೇಲೆ. ರೈಟ್. ಇಲ್ಲ, ಆ ವಿಷಯಗಳು ಯಾರಿಗೂ ಗೊತ್ತಾಗಲ್ಲ. ನಿಮ್ಮ ಆಮೇಲೆ ಬಡವರ ಎಸ್ಕಲಲ್ಲಿ ನಮ್ಮ ಶೂಟಿಂಗ್ ಮುಗಿದಾಗ ಕೋವಿಡ್ ಟೈಮ್ ಅದು ನನ್ನ ಕೇಳಿ, ನಮ್ಮ ಇಂಡಸ್ಟ್ರಿಯಲ್ಲಿ ನಮ್ಮ ಕೆಲಸ ಮಾಡಿರೋರು ನಮ್ಮ ಕಾರ್ಮಿಕರನ್ನೇ ಕೇಳಿ. ನಿಮ್ಮ ಟೀಮಲ್ಲಿ ಇರೋರು ಗೊತ್ತಿರುತ್ತೆ ಅದು, ಎಲ್ರಿಗೂ. ಆದ್ರೆ ಪ್ರಶ್ನೆ ಬರೋದು ನಿಮಗೆ. ಸತ್ಯ ಅವ್ರಿಗೆ ಗೊತ್ತಿರುತ್ತೆ. ನಿಮಗೆ ಹಂಗೆ ನೋಡಿದ್ರೆ ಈಗ ಎಷ್ಟು ಜನ ಕೆಲಸ ಮಾಡಿದ್ದಾರೆ. ಬಡವರ ಎಸ್ಕಲ್ ಆಗಲಿ, ಎಡ್ಬುಷ್ ಆಗಲಿ, ಎಷ್ಟು ಜನ ಕಲಾವಿದರು ಕೆಲಸ ಮಾಡಿದ್ದಾರೆ. ತುಂಬ ಜನ. ಇವಾಗ ಟಗರುಪಲ್ಯದಲ್ಲೂ ಅಷ್ಟೇ. ಈಗ ನಿಮ್ಗೆ ನೋಡಿದ್ರೆ ಹೊಸಬ್ರು ಎಷ್ಟು ಜನ ಇದ್ದಾರೆ. ಇವತ್ತು ನಮ್ಮ ಕಾರ್ತಿಕ್ ಅಂತ ಎಷ್ಟು ಚೆನ್ನಾಗಿ ಪಾತ್ರ ಮಾಡಿದ್ದಾನೆ ಅಂದರೆ, ಈಗ ಅವ್ನು ಪೌಡ್ರ್ ಅಂತ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾನೆ. ಬಡವರ ಎಸ್ಕಲ್ ಇಲ್ಲಿ ಇದು ಕಾರ್ಡ್ ಹೊಡಿಲ್ಲ, ಕಾರ್ಡು. ಮಹಾಂತೇಶು ಎಲ್ಲ ಎಷ್ಟು ಜನ ಹುಡುಗರುಗಳು. ಅಂದರೆ ಒಂದು ಸಿನಿಮಾ ಗೆದ್ದಾಗ ಅದರಿಂದ ಮತ್ತೆ ಇನ್ನೊಂದಿಷ್ಟು ಅವ್ರಿಗೆಲ್ಲ ಆಪರ್ಚುನಿಟೀಸ್ ಎಲ್ಲ ಬರುತ್ತೆ, ಓಪನ್ ಆಗುತ್ತೆ. ಆಮೇಲೆ ಒಂದು ಸಿನಿಮಾದ ಈಗ ನನ್ನ ಸಿನಿಮಾಗೂ, ಈಗ ನಾನು ಹೊಸಬ್ರ ಜೊತೆ ಮಾಡೋ ಸಿನಿಮಾಗೂ, ಈಗ ಒಂದು ಸಿನಿಮಾಗೆ ಯಾರೋ ದೊಡ್ಡವ್ರು ಹೇಳಿರೋದು, ಸಿನಿಮಾ ನೆವರ್ ಫೇಲ್ಸ್ ಬಟ್ ದ ಬಜೆಟ್ ಫೇಲ್ಸ್ ಅಂತ. ನಿಮ್ಗೇನಾಗುತ್ತೆ, ಒಂದು ಸಿನಿಮಾಗೆ ಒಂದು ಬಜೆಟ್ ಇರುತ್ತೆ, ಆ ಬಜೆಟಲ್ಲಿ ನಾವು ಅಫೋರ್ಡ್ ಮಾಡೋಕ್ಕಾಗೋ ಕಲಾವಿದ್ರನ್ನಷ್ಟೇ ನಾವು ತೊಗೊಳಕ್ಕೆ ಸಾಧ್ಯ. ರೈಟ್. ನಾವು ಆ ಬಜೆಟನ್ನು ಮೀರಿ ಪೇಮೆಂಟ್ ತೊಗೊಳ್ಳೋವಂಥ ಕಲಾವಿದನ ಐ ಕಾಂಟ್ ಅಫೋರ್ಡ್ ಆಸ್ ಎ ಪ್ರೊಡ್ಯೂಸರ್. ಟ್ರೂ. ಸೊ ಒಂದೊಂದು ಪಾತ್ರಕ್ಕೆ ಎಲ್ಲದಕ್ಕೂ ಅದ್ರದ್ದೊಂದು ಬಜೆಟ್ ಇರುತ್ತೆ. ಅದನ್ನು ನಾವು ಕೇಳಿರ್ತಾರೆ. ಅಂದರೆ ಈಗ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮಾತಾಡಿರ್ತಾರೆ, ಅದನ್ನೇನು ಸಲ್ಲಿಸಬೇಕು ಕೊಟ್ಟಿರ್ತಾರೆ. ರೈಟ್. ಸೊ ಅದನ್ನು ಮೀರಿ ಎಕ್ಸ್ಪೆಕ್ಟ್ ಮಾಡೋಂಗಿದ್ದಾಗ, ಇಲ್ಲ ನಾವು ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂಥೇಳಿ ಮತ್ತೆ ಇನ್ಯಾರು ಕಲಾವಿದರು ಸೂಟ್ ಆಗೋದನ್ನೇ ಹುಡ್ಕೋದು. ಅದು ಹಾಗೆ ಪ್ರೊಡಕ್ಷನ್ ವರ್ಕ್ ಆಗೋದು. ರೈಸ್. ಇಲ್ಲ, ಅದು ಆಸ್ ಎ ಪ್ರೊಡ್ಯೂಸರ್ ನಿಮಗೆ ಗೊತ್ತಿರುತ್ತೆ. ಹೌದು. ಗೊತ್ತಿಲ್ಲ ಅವ್ರಿಗೆ ಯಾರು ಹೇಳಿದ್ದಾರೆ ಏನೋ ಎತ್ತ ಅಂತ. ಇಲ್ಲ, ಪ್ರಶ್ನೆ ಬಂದಿರೋದಕ್ಕೆ ಕೇಳ್ತಾ ಇದ್ದಿದ್ದು. ಈಗ ಕೊನೆಯದಾಗಿ, ಇಡೀ ಇಂಡಿಯಾನಲ್ಲಿ ತುಂಬ ಕೋಟ್ಯಾಂತರ ಜನ ಇದು ಕೇಳ್ತಾ ಇರೋದು, ಆಸ್ ಅ ಸೆಲೆಬ್ರಿಟಿ ನಿಮ್ಮ ಕೈಯಲ್ಲಿ ಮಾತ್ರ ಇದು ಸಾಧ್ಯ. ಮುಂದಿನ ವರ್ಲ್ಡ್ ಕಪ್ ಗೆಲ್ಲೋದಕ್ಕೆ ಇಂಡಿಯಾ ಏನು ಮಾಡಬೇಕು, ಅದಕ್ಕೆ ನಿಮ್ಮ ಪ್ರಯತ್ನ ಏನು ನಡೀತಾ ಇದೆ? ಕ್ರಿಕೆಟ್ ಪ್ರಾಕ್ಟೀಸ್ ಮಾಡಿ ಕ್ಯಾಪ್ಟನ್ ಆಗೋಣ ಅಂತ ಇದ್ದೀನಿ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ವಂಡರ್ಫುಲ್. ಇಲ್ಲ, ಸೆಲೆಬ್ರಿಟಿ ಆದ್ಮೇಲೆ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ ಜನ. ನೀವು ಎಲ್ಲದಕ್ಕೂ ತಯಾರಾಗಿರ್ಬೇಕು. ನಾಳೆ ಬಂದು ಇಂಡಿಯಾ ಕ್ಯಾಪ್ಟನ್ ಆಗೋ ಅಂದ್ರೆ ಆಡಕ್ಕೆ ರೆಡಿ ಇರ್ಬೇಕು. ನೀವು ರೆಡಿ? ನಾವು ಎಲ್ಲದಕ್ಕೂ ರೆಡಿ. ಗೊತ್ತಾಯ್ತಲ್ಲ, ಯಾರು ರೆಡಿ? ಸುಮ್ಮನೆ ಒಂದ್ಸರಿ ಡಾಲಿ ಅಂದ್ರೆ ಸಾಕು, ರೆಡಿ ನಾನು. ಥ್ಯಾಂಕ್ ಯು ಬಾಸ್. ವಂಡರ್ಫುಲ್.